ಹಾಯ್ ಹಲೋ ಗೆಳೆಯರೇ, ನಮ್ಮೆಲ್ಲ ಚಾನಲ್ನ ವೀಕ್ಷಕರಿಗೆ ಈ ನಿಮ್ಮ ರಿವ್ಯೂ ಮಾಡುವ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇರ್ತೀರ, ಹೊಸ್ದಾಗಿ ನೋಡ್ತೀರ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಮರೆಯದೇನೆ ಬೆಲ್ ಐಕನ್ನ ಮಿಸ್ ಮಾಡದೆ ಒತ್ತಿ. ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬ್ ಆಗಿರೋಂಥ ವೀಕ್ಷಕರಿಗೆ ನಾನು ಹೇಳ ಬಯಸ್ತೀನಿ, ನಾನು ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ನೀವು ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ನಿಮಗೆ ಹೆಚ್ಚೆಚ್ಚು ವಿಡಿಯೋನ ಮಾಡ್ತಾಯಿರ್ತೀನಿ. ನಾನು ಮಾಡೋ ಒಂದು ವಿಡಿಯೋಯಿಂದ ನಿಮಗೆ ಒಬ್ಬ ವಿದ್ಯಾರ್ಥಿಗೆ ಅನುಕೂಲ ಆದರೆ ನನಗೆ ಅದೇ ಸಂತೋಷ. ಓಕೆ, ನಾವು ವಿಡಿಯೋ ಶುರು ಮಾಡೋಣ. ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ರೈಲ್ವೆ ಇಲಾಖೆ ಕಡೆಯಿಂದ 3115 ಹುದ್ದೆಗಳನ್ನ ಗೌರ್ಮೆಂಟಿಂದ ಕಾಲ್ಫಾರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಖಂಡಿತ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾರು ಉದ್ಯೋಗವನ್ನು ಹುಡುಕ್ತಾ ಇರ್ತೀರ ಅವ್ರಿಗೆ ನನ್ನ ಕಡೆಯಿಂದ ಒಬ್ಬರಿಗಾದರೂ ಅನುಕೂಲ ಆಗುತ್ತೆ. ಓಕೆ, ಇಲಾಖೆಯ ಹೆಸರು ಅಂದರೆ ರೈಲ್ವೆ ಇಲಾಖೆಯ ಹೆಸರು ಈಸ್ಟರ್ನ್ ರೈಲ್ವೆ ಕಡೆಯಿಂದ ನಿಮಗೆ ಅರ್ಜಿ ಆಹ್ವಾನಿಸಿದ್ದಾರೆ. ಒಟ್ಟು ಹುದ್ದೆ ನಿಮಗೆ 3115 ಹುದ್ದೆ ಇರುತ್ತೆ. ಅರ್ಜಿ ಬಂದು ಆನ್ಲೈನಲ್ಲಿ ಹಾಕಬೇಕು. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿರೋ ಥರನೇ ನೀವು ಅರ್ಜಿ ಆನ್ಲೈನಲ್ಲಿ ಹಾಕಬೇಕು ಅಂದರೆ CSC ಸೆಂಟ್ರು ಅಥವಾ ಕಂಪ್ಯೂಟರ್ ಸೆಂಟರ್ ಅಥವಾ ನಿಮ್ಮ ಹತ್ತಿರದ ಯಾವುದಾದ್ರೂ ಆನ್ಲೈನ್ ಶಾಪಲ್ಲಿ ನೀವು ಅರ್ಜಿ ಹಾಕ್ಬೋದು. ಇದು ಎಜುಕೇಷನ್ ಏನು ಬೇಕಂದರೆ SSLC ಆಗಿರಬೇಕು, SSLC ಪಾಸಾಗಿ ITI ಆಗಿರಬೇಕು, ಇಲ್ಲ ತತ್ಸಮಾನ ವಿದ್ಯಾರ್ಥಿ ಒಂದು ITI ಆಗಿರಬೇಕು. ಅದರಲ್ಲಿ ತರಬೇತಿ ಪಡೆದು 1 ವರ್ಷದ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಮತ್ತು ವಯೋಮಿತಿ ಎಷ್ಟಿದೆ ಅಂತ. ಏಜ್ ಅಂದರೆ ಈಗ ನಿಮ್ಮ ವಯೋಮಿತಿಗೆ ಬಂದರೆ ಕನಿಷ್ಠ 18, ಗರಿಷ್ಠ 24 ಮೀರಿರಬಾರ್ದು. ಮತ್ತು ವಯೋಮಿತಿ ಸಡಿಲಿಕೆ ಅಂದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ಇರುತ್ತೆ, OBC ಅವರಿಗೆ 3 ವರ್ಷ, ಮತ್ತು PWD ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಮತ್ತು ಇದು ಫೀಸ್ ನಿಮಗೆ ಅರ್ಜಿ ಆಹ್ವಾನ ಮಾಡಿರ್ತಾರಲ್ಲ ಅದಕ್ಕೆ ಫೀಸ್ ಎಷ್ಟಂದರೆ SC ST ಮತ್ತು ಮಹಿಳಾ ಅಭ್ಯರ್ಥಿ ಮತ್ತು PWD ಅಭ್ಯರ್ಥಿ ಮತ್ತು ಅದರ್ಸ್ಗೆ ಬಂದು ಶುಲ್ಕ ಇರೋದಿಲ್ಲ, ಶುಲ್ಕ ಫ್ರೀ ಇರುತ್ತೆ. ನೀವು ಬಂದು ಇನ್ನು ಮತ್ತು OBC ಮತ್ತು ಅದರ್ ಕ್ಯಾಸ್ಟ್ ಯಾವ್ದು ಬಾಕಿ ಇರುತ್ತಲ್ಲ ಅದಕ್ಕೆಲ್ಲ 100 ರೂಪಾಯಿ ಚಾರ್ಜ್ ಆಗುತ್ತೆ. ಅದೇನಿದ್ರು ನೀವು ಆನ್ಲೈನಲ್ಲಿ ಪೇ ಮಾಡಬೇಕು. ಫೋನ್ಪೇ ಆಗ್ಬೋದು, ಮೊಬೈಲ್ ನೆಟ್ವರ್ಕ್ ಆಗ್ಬೋದು, ಮತ್ತು ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಯಾವುದ್ರಲ್ಲಾದರೂ ನೀವು ಪೇ ಮಾಡ್ಬೋದು. ಇನ್ನು ಆಯ್ಕೆ ವಿಧಾನಕ್ಕೆ ಬಂದರೆ ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಮತ್ತು ಮೆರಿಟ್ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಮತ್ತು ಇದಕ್ಕೆ ನಿಮಗೆ ಆನ್ಲೈನಲ್ಲಿ ಅರ್ಜಿ ಹಾಕೋಕ್ಕೆ ಓಪನಿಂಗ್ ಡೇಟ್ ಬಂದು ಇದೇ ಸೆಪ್ಟೆಂಬರ್ 24ರಿಂದ ಶುರುವಾದರೆ ನೆಕ್ಸ್ಟು 24 ಅಕ್ಟೋಬರ್ಗೆ ಲಾಸ್ಟ್ ಡೇಟ್ ಇರುತ್ತೆ, ಕ್ಲೋಸಿಂಗ್ ಡೇಟ್ ಇರುತ್ತೆ. ಅಷ್ಟರೊಳಗಡೆ ನೀವು ಆ ಅವಧಿ ಒಳಗಡೆ ನೀವು ಅರ್ಜಿ ಹಾಕೋಬೇಕು. ಇದಕ್ಕೆ ಏನೇನು ಬೇಕಂದರೆ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಮತ್ತು ITI ಮಾರ್ಕ್ಸ್ ಕಾರ್ಡ್ ಮತ್ತು ITIನಲ್ಲಿ ನೀವು 1 ವರ್ಷ ಟ್ರೈನಿಂಗ್ ತೊಗೊಂಡಿರ್ತಾರಲ್ಲ ಆ ಟ್ರೈನಿಂಗ್ ಸರ್ಟಿಫಿಕೇಟು, ಇದು 3 ಖಂಡಿತ ಇರಲೇಬೇಕು. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇರ್ತೀರಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಮುಂದಿನ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.